लोगों का कहना है कि एक घर में प्रेशर से पानी आता है तो 3 घर के बाद पानी नहीं है, यानी पानी के प्रेशर में इक्वालिटी नहीं है। यही मसला उन्होंने सामने रखा, उन्होंने वीडियो का कबूल किया। अब हमारे साथ मौजूद है नवल भाई सल्ला वार्ड ट्रस्ट में जनाब एन प्रभाकर साहब, वो भी ये कोशिश कर रहे हैं कि इनके वार्ड का पानी का मसला हल हो। 12 से ऑफिशियल्स को बार बार मिलकर इनकी शिकायत कर रहे हैं, इस पर कार्रवाई के लिए जोर दे रहे हैं। उन्होंने यह मामला MLA AC श्रीनिवास के सामने भी रखा है और उन्होंने इस सिलसिले में ज़रूरी बात की है। आइए इनसे जानते हैं इस मसले पर वो क्या कहते हैं। सर, वार्डಲ್ಲಿ ನೀರು ಸಮಸ್ಯೆ ಜಾಸ್ತಿ, ಅವರು ಹೇಳ್ತಾ ಇದ್ದಾರೆ ನೀವು ಒಂದು ಸಲ ಹೋಗಿ ಕಾಲ್ ಮಾಡಿ ಟ್ರೈ ಮಾಡಿದ್ದಾರೆ MLA ಆದಷ್ಟು ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ। ಏನಾಗುತ್ತೆ ನೀರು ನಮಗೆ ವಾರಕ್ಕೆ 2 ಸರಿ ಬರ್ತಾ ಇದೆ. ಒಂದೊಂದು ಟೈಮ್ ಆದರೆ ನೀರು ಹಾಕೋದು ಕರೆಂಟ್ ಹೋಗುತ್ತೆ, ಅದು ನೀರು ಕಟ್ಟಾಯಿತು ಅಂದರೆ ಮತ್ತೆ ಇನ್ನೊಂದು ಕವರ್ ಮಾಡೋದಕ್ಕೆ ನಮ್ಗೆ 1 ವಾರ ಬೇಕಾಗುತ್ತೆ. ಅದು ಭಾಳ ಪ್ರಾಬ್ಲಮ್ ಆಗ್ತಾಯಿದೆ ನಮಗೆ. ಫಸ್ಟು ನೀರು ನಮಗೆ ಬೆಳಗಿನ ಜಾವ 7 ಗಂಟೆಗೆ ಸ್ಟಾರ್ಟ್ ಆಗ್ತಾಯಿತ್ತು, 7ರಿಂದ ರಾತ್ರಿ 10 ಗಂಟೆವರೆಗೂ ಬರ್ತಾಯಿತ್ತು ನೀರು ನಮಗೆ. ಈಗೇನು ಮಾಡ್ಬಿಟ್ಟಿದ್ದಾರೆ BWC ಅವರು, ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕೊಡ್ತಾಯಿದ್ದಾರೆ ಅಷ್ಟೇ. ಈ ಬೆಳಗ್ಗೆ 7ರಿಂದ 2 ಗಂಟೆವರೆಗೂ ನೀರು ಅದೆಲ್ಲ ಬೇರೆ ಕಡೆ ಅವರು ಟ್ರಾನ್ಸ್ಫರ್ ಮಾಡಿದರೆ ಗೊತ್ತಾಗ್ತಾಯಿಲ್ಲ. ನಾನು ಆ್ಯಕ್ಚುಲಿ ಆಫೀಸರ್ಗಳು ಕಂಪ್ಲೇಂಟ್ ಮಾಡಿದ್ದೀನಿ, MLA ಸಾಹೇಬ್ರು ಹೇಳಿದ್ದೀನಿ, ನೀರು ನೆಟ್ಕೊಂಡಾಗಿ ಎಲ್ಲಿ ಬಿಡ್ತಾಯಿದ್ರು ಗೊತ್ತಿಲ್ಲ. ಮೊದಲು ನಮ್ಗೆ ಇಷ್ಟೊಂದು ಪ್ರಾಬ್ಲಮ್ ಇರಲಿಲ್ಲ, ಈಗ ಅವರು ಬೇಕು ಅಂತ ಕ್ರಿಯೇಟ್ ಮಾಡಿದ್ದಾರೆ. ನಾವು MLA ಸಾಹೇಬ್ರು ಹೇಳಿದ್ದೀನಿ, ನಾನು MLA ಸಾಹೇಬರು ಸರ್ಕಾರಕ್ಕೆ ಅಧಿಕಾರಿಗಳನ್ನ ಕರೆದು ಏನು ಬೇಕೋ ಅದೆಲ್ಲ ಮಾಡ್ತಾಯಿದ್ದಾರೆ. ಬಟ್ ಆದ್ರೂ ಅವರು ಇನ್ನೂ ಸರೋಗ್ತಾಯಿಲ್ಲ. ನಾವು ಸರೋಗೋದಕ್ಕೆ ಏನು ಮಾಡಬೇಕು, ನಾವು ಗ್ರೌಂಡ್ ಲೆವೆಲ್ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ಪಬ್ಲಿಕ್ಕಿಗೆ ಯಾವುದೇ ನೀರು ತೊಂದರೆ ಇದ್ದಂಗೆ ಖಂಡಿತ ಮಾಡಬೇಕು. ಅಂದರೆ ನಿಮ್ಮ ಕ್ಷೇತ್ರದ ಜನರು ಸ್ಪೆಷಲಿ ಪರ್ಟಿಕ್ಯುಲರ್ ಆಗಿ ಆದರ್ಶ ನಗರ ಟ್ರಸ್ಟ್ಗಳ ಜನರು ಅವ್ರಿಗೆ ಅವರ ಆರೋಪ ಏನಂದರೆ ವಾಲ್ ಮೇಲೆ ನೀಟಾಗಿ ಕೆಲಸ ಮಾಡ್ತಾ ಇಲ್ಲ ನಿಜ ಅಂತ ನಾವು ಸರಿ. ನಾವು ವಾಲ್ಮೆನ್ಗಳ ಬಗ್ಗೆ ನಾವು ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ನಾವು ಆಫೀಸರ್ಸ್ ಯಾರು ಹೇಳಿರ್ತಾರೋ ಅವ್ರ ಹತ್ರ ಕಾಂಟ್ಯಾಕ್ಟ್ ಜಾಸ್ತಿ ಮಾಡ್ತೀವಿ ನಾವು. ವಾಲ್ಮೆನ್ಗಳು ಏನು ಮಾಡ್ತಾರೆ ಅಂದರೆ ಎಲ್ಲೋ ತಿರ್ಸ್ಬಿಡ್ತಾರೆ, ಎಲ್ಲೋ ಹೋಗ್ಬಿಡ್ತಾರೆ. ಅವರು ನೀರು ಬಂದಾಗ ನಾವು ಅವ್ರು ಫೋನ್ ಮಾಡಿ ಅವ್ರ ಹಿಂದೆ ಇರೋಕ್ಕಾಗೋದಿಲ್ಲ ನಾವು. ಅಂದರೆ ನಾವು ಈ ವಾಲ್ಮೆನ್ಸು ಬೇರೆ ಜವಾಬ್ದಾರಿ ಇದ್ದಾರೆ, ಬೇರೆ ಜವಾಬ್ದಾರಿನೇ ವಾಲ್ಮೆನ್ಗಳು ಬೇರೆ ಜವಾಬ್ದಾರಿ ಅಂದರೆ ನೀರು ತೊಂದರೆ ಜಾಸ್ತಿ ಆಗ್ತಾರೆ ನಮಗೆ. ಇದನ್ನು ಅವರು ನಮ್ಮ ಅಫಿಷಿಯಲ್ಸು ಸ್ವಲ್ಪ ಟೈಟ್ ಮಾಡಿದ್ರೆ ವಾಲ್ಮೆನ್ಗಳನ್ನ ಖಂಡಿತವಾಗ್ಲೂ ನೀರು ನಮ್ಗೆ ತೊಂದರೆ ಇಲ್ಲ. ನೀರು ಆದಷ್ಟು ಸಫಿಷಿಯಂಟ್ ನೀರು ಬರ್ತಾಯಿದೆ ನಮಗೆ. ಬಟ್ ಈ ವಾಲ್ಮೆನ್ಗಳು ಪ್ರಾಬ್ಲಮಿಂದ ನೀರು ತೊಂದರೆ ಆಗ್ತಾಯಿದೆ. ಇದನ್ನು ಬಂದ್ಬಿಟ್ಟು ಅಧಿಕಾರಿಗಳು ಅವ್ರನ್ನ ಟೈಟ್ ಮಾಡಿದ್ರೆ, ಅವ್ರನ್ನ ಸ್ವಲ್ಪ ವಿಚಾರಿಸ್ಕೊಂಡ್ರೆ 100% ನಮ್ಗೆ ನೀರು ತೊಂದರೆ ಇಲ್ಲ, ಖಂಡಿತ ನೀರು ಬರುತ್ತೆ. ಸೊ ಇವಾಗ ಓಪನ್ ಹೇಳ್ತಾ ಇದ್ದಾರೆ, ನಮ್ಮ ಸಾಹೇಬರು MLA ಸಾಹೇಬರು ಬಂದಾದ್ಮೇಲೆ ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕು ನಮಗೆ ಪುಷ್ ಮಾಡ್ತಾವ್ರೆ, ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ಅಫಿಷಿಯಲ್ಸು ಬಿಡ್ತಾ ಇಲ್ಲ, ಅವ್ರಿಗೂ ತರಾಟೆ ತಗೊಂಡು ಕೆಲಸ ಮಾಡಿಸ್ತಾ ಇದ್ದಾರೆ. ನಾನು ಒಂದೆರಡು ಮನೆಗಳು ಲಾಸ್ಟಲ್ಲಿ ಇವಾಗ ನಮ್ಮ ಕೇಳಿದ ಮಟ್ಟಿಗೆ ಒಂದು ರೋಡಲ್ಲಿ 20 ಮನೆ ಇತ್ತಂದರೆ 18 ಮನೆಗೆ ನೀರು ಬರುತ್ತೆ, 2 ಮನೆಗೆ ನೀರು ಬರೋಲ್ಲ. ಅದೇನು ಪ್ರಾಬ್ಲಮ್ ಅನ್ನೋದು ಎಲ್ಲ ಮೋಟರ್ ಹಾಕೊಂಡ್ಬಿಡ್ತಾರೆ. ಸ್ಟಾರ್ಟಿಂಗಲ್ಲೆಲ್ಲ ಮೋಟರ್ ಹಾಕೊಂಡ್ಬಿಡ್ತಾರೆ. ಆ ಲಾಸ್ಟಲ್ಲಿ ಬೆಡ್ರೂಮ್ಲಿರೋ ಮನೆಗಳಿಗೆ ನೀರು ಹೋಗೋದಿಲ್ಲ. ಇದೊಂದು ಭಾಳ ಸಮಸ್ಯೆ ಇದೆ. ನಾವು ಅಧಿಕಾರಿಗಳು ಓಪನಾಗಿ ಹೇಳಿದ್ವಿ, ನಾವು ಮೋಟರ್ಗಳನ್ನ ಕಟ್ ಮಾಡಿ ದಯವಿಟ್ಟು ಕಟ್ ಮಾಡಿ ಅಂತ. ಅವರು ಇದು ತಗೊಳ್ತಾ ಇಲ್ಲ, ಆ್ಯಕ್ಷನ್ ತೊಗೊಳ್ತಾ ಇಲ್ಲ. ಈ MLA ಸಾಹೇಬ್ರೆ ಓಪನಾಗಿ ಹೇಳಿದ್ರು ಎಲ್ಲ ಕಟ್ ಮಾಡಿಬಿಡ್ರಿ ಅಂತ, ಆದರೂ ಅವ್ರು ಆ್ಯಕ್ಷನ್ ತೊಗೊಳ್ತಾ ಇಲ್ಲ. ನಾವು MLA ಸಾಹೇಬ್ರು ಹೇಳಿದ್ವಿ ಅಂತ ಹೇಳ್ತೀವಿ, ನಾವು ಕೆಲಸ ಮಾಡಿಸ್ತೀವಿ. ಇವತ್ತು ಎಷ್ಟು ಕಿಲೋಮೀಟರ್ ರೋಡ್ ಆಗ್ತಾ ಇದೆ ಸರ್? ಇದು ಆ್ಯಕ್ಚುಲಿ ಇದು 2.5 ಕಿಲೋಮೀಟ್ರ್ ಇದೆ. 2.5 ಕಿಲೋಮೀಟ್ರು ಹಾಸ್ಪಿಟ್ಲಿಗೆ ಆಗ್ತಾ ಇರೋದು ಸಾಹೇಬರು. ಈ ನಂದವಕ ಲೇಔಟು ಏನಿದೆಯೋ ಎಲ್ಲ ಲೇಔಟ್ ಪೂರ್ತಿ ಗಲ್ಲಿಗೂ 5 ರೋಡ್ ಇದ್ದಾವೆ. 5 ರೋಡು ಪ್ಲಸ್ ಮೈನ್ ರೋಡ್ 2 ಇದ್ದಾವೆ. ಎಲ್ಲದಕ್ಕೂ ಹಾಸ್ಪಿಟ್ಲಿಗೆ ಹಾಕಿದ್ದಾರೆ. ಅವರು ಭಾಳ ಧನ್ಯವಾದಗಳು ನಮ್ಮ MLA ಸಾಹೇಬರಿಗೆ. ಮುಂದೆ ನಾಳೆ ಏನು ಸಮಸ್ಯೆ ಇರುತ್ತೆ ನಿಮ್ಮ ವಾರ್ಡಲ್ಲಿ ಏನು ಹೇಳ್ತೀರಾ? ಸರ್ ಸಾಲ್ ಆಗಿರೋ ಪ್ರಾಬ್ಲಮ್ ಸರ್, ಸಾಲು ಸುಮಾರು ಆಗ್ತಾ ಇದ್ದಾವೆ. ಅದೇ ಹೇಳ್ತಾರ MLA ಸಾಹೇಬ್ ಬಂದು 1 ವರ್ಷ ಆಯ್ತು ಅಷ್ಟೇ. ಎಲ್ಲ ಮ್ಯಾಜಿಕ್ ಮಾಡೋದಕ್ಕಾಗ್ತಿಲ್ಲ. ಕೆಲಸ ಅಂತೂ 100% ನಮ್ಮ ವಾರ್ಡಲ್ಲಿ ಕೆಲಸ ನಡೀತಾ ಇದೆ. ಆಲ್ರೆಡಿ ಸುಮಾರು ಕೆಲಸ ನಡೀತದೆ. ಇವಾಗ ನಾಳೆ ಬಂದ್ಬಿಟ್ಟು ನಮ್ಮ ಶಾಂಪುರ ಗ್ರಾಮಠಾಣಕ್ಕೆ ಕೆಲಸ ಪೂಜೆ ಇಟ್ಕೊಂಡಿದ್ದಾರೆ. ಇಡೀ ನಮ್ಮ ಶಾಂಪುರ ಗ್ರಾಮಠಾಣನ ಒಂದು ಮಾದರಿ ಗ್ರಾಮಠಾಣ ಮಾಡೋದಕ್ಕೆ ಅಂತ ಅವ್ರು ಪಣ ತೊಟ್ಟಿದ್ದಾರೆ. ನಾಳೆ ಪೂಜೆ ಇಟ್ಕೊಂಡಿದ್ದಾರೆ, ಅದು ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದಾರೆ.